ಪಾಪು ಎದಾಳಮ್ಮ, ಟೈಮ್ ಆಗೈತೆ. ಸೊ ಪಲ್ಯಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಗೋರಿಕಾಯ್ದು ಬೆಂಡೆಕಾಯಿ ಚೆನ್ನಾಗಿದೆ. ಬೆಂಡೆಕಾಯಿ ಪಲ್ಯನೂ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ತರಕಾರಿ ಇರಲ್ಲ ಬೇಸಿಗೆ ಕಾಲದಲ್ಲಿ. ಒಂದು ಫ್ರಿಡ್ಜಲ್ಲಿ ಇಟ್ಟು ತಿನ್ನೋಕ್ಕಾಗಲ್ಲಪ್ಪ. ಯಾಕೋ ಅದ್ರಲ್ಲಿ ಇಡೋಕ್ಕೆ ಬೇಜಾರು ಅನಿಸುತ್ತೆ ನನಗೆ. ಆಲ್ಮೋಸ್ಟ್ ಇವಾಗ ತರಕಾರಿ ತರಲ್ಲ ಜಾಸ್ತಿ, ಸುಮ್ಮನೆ ವೇಸ್ಟ್ ಆಗ್ತಿದೆ. ಹಣ್ಣುಗಳು ಅಷ್ಟೇ, ಅದು ವೇಸ್ಟ್ ಆಗುತ್ತೆ. ಬಟ್ ನೆನ್ನೆ ಮಾತ್ರ ಇದನ್ನು ತೊಗೊಂಡು ಕರ್ಬೂಜ ಹಣ್ಣು. ಆ್ಯಕ್ಚುಲಿ ಕರ್ಬೂಜ ಹಣ್ಣೇನೋ ಕೊಳ್ತೋಗಿರೋದು, ನೀರು ಬಂದಿದೆ. ಏನು ಅಂತ ನೋಡಬೇಕಲ್ಲ. ಇಲ್ಲಪ್ಪ ದೇವ್ರೆ, ಭಯ ಆಗ್ಬಿಟ್ಟು. ನೆನ್ನೆ ಅಷ್ಟೇ ಫ್ರೆಶ್ ಹಣ್ಣು ತೊಗೊಂಡು ಬಂದಿದ್ದೀನಿ, ಕರ್ಬೂಜ ಕೊಳ್ತೋಗಿದೆ ಅಂತ ಭಯ ಆಗ್ಬಿಡ್ತು. ಆ್ಯಕ್ಚುಲಿ ಇಲ್ಲಿ ನೀರು ಬಂದಿದೆ, ಏನು ನೀರು ಅಂತ ಗೊತ್ತಾಗ್ತಿದೆ ನನಗೆ. ಪಾತ್ರೆ ನೀರು ಏನಾದರೂ ಸೋರಿತ್ತಾ ಏನು ಅಂತ. ಅದಕ್ಕೆ ಏನಾದ್ರು ಕರ್ಬೂಜ ಹಣ್ಣು ಏನಾದ್ರು ಕೊಳ್ತೋಗ್ಬಿಡ್ತು ಅಂತ ಭಯ ಆಯಿತು ನನಗೆ. ಸೊ ಸಿಕ್ಕಾಪಟ್ಟೆ ತಲೆಗೆ ಎಣ್ಣೆ ಮೆತ್ಕೊಬಿಟ್ಟಿದ್ದೀನಿ. ಎಣ್ಣೆ ಎಲ್ಲ ವಾಶ್ ಮಾಡಬೇಕು, ಹಂಗಾಗಿದೆ. ಟೀ ಶರ್ಟಲ್ಲಿದ್ದೀನಿ. ಸೊ ಹಣ್ಣು ಚೆನ್ನಾಗಿದೆ. ಕರ್ಬೂಜ ಹಣ್ಣು 3 ತೊಗೊಂಡು ಬಂದೆ ನಾನು. ಸೊ ಒಂದು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಇಲ್ಲಾಂದರೆ ಕೊಳ್ತೋಗ್ಬಿಟ್ರೆ ಕಷ್ಟ ಮೇಲೆ. ಸೊ ಎಲ್ಲ ಫ್ರೆಶ್ ಹಣ್ಣುಗಳು 3 ಹಣ್ಣು ತೊಗೊಂಡು ಬಂದಿದ್ದೀನಿ ನೋಡಿ. 3 ಇತ್ತು, 3 ತೊಗೊಂಡು ಬಂದೆ. ಸೊ ಫ್ರೆಶ್ ಹಣ್ಣು 2 ಫ್ರಿಡ್ಜಲ್ಲಿ ಇಟ್ಬಿಟ್ಟು ಒಂದನ್ನು ಜ್ಯೂಸ್ ಮಾಡ್ತೀನಿ ಇವತ್ತು. ಕಟ್ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿದೆ. ಮಾಸ್ ಮೆಲನ್ ಅಂತಾರೆ ಇದನ್ನು ಇಂಗ್ಲೀಷಲ್ಲಿ. ಆ್ಯಕ್ಚುಲಿ ನೇಮ್ಗಳೇ ಗೊತ್ತಿಲ್ಲ ನಮಗೆ. ಇವಾಗ ನಾನು ಸ್ವಲ್ಪ ಕಲ್ತ್ಕೊಳ್ತಾ ಇರೋದು. ಅವಾಗ ನಾವು ಕಾಲೇಜ್ ಡೇಸಲ್ಲಿ ಈ ಹಣ್ಣುಗಳ ನೇಮ್ಗಳೆಲ್ಲ ಯಾರಿಗೆ ಗೊತ್ತಿತ್ತು. ಸೊ ನೋಡಿ, ಇದನ್ನು ತೊಗೊಂಡು ಆ್ಯಕ್ಚುಲಿ ನಾನು ನಂಬಲ್ಲ ಇದನ್ನು. ಒಂದೊಂದಕ್ಕೆ 40 ರೂಪಾಯಿ ತೊಗೊಂಡಿದ್ದಾರೆ. ಒಂದು ಪೀಸು 40 ರೂಪಾಯಿ ತೊಗೊಂಡಿದ್ದಾರೆ. ಸೊ ನಾವು ಆಮೇಲೆ ಲಾಸ್ಟಿಗೆ 60 ರೂಪಾಯಿ ಮಾಡಿದ್ದಾಯಿತು. ಆ್ಯಕ್ಚುಲಿ 25 ಮಾಡಿ 50ಕ್ಕೆ 2 ಕೊಡಿ ಅಂತ ಹೇಳಿದೆ, ಕೊಡಲೇ ಇಲ್ಲ ಅವರು. ಆಮೇಲೆ ನನಗೆ ತಿನ್ನೋಕ್ಕೆ ತುಂಬ ಆಸೆ ಇದು. ಅದರಲ್ಲೂ ಈ ಥರ ಇದೆ ಆರೆಂಜ್ ಕಲರ್ ಇರುತ್ತಲ್ಲ, ಸಖತ್ತಾಗಿರುತ್ತೆ, ಸ್ವೀಟ್ ಇರುತ್ತೆ ಅದು. ಆಮೇಲೆ ಒಂದು ಉಪ್ಪಿನಕಾಯಿ ಹಾಕೋಣ ಅಂತ ತಂದಿದ್ದು. ಒಂದು ತಿನ್ನೋಣ, ಒಂದು ಉಪ್ಪಿನಕಾಯಿ ಹಾಕೋಣ ಅಂತ. ಉಪ್ಪಿನಕಾಯಿ ರೆಸಿಪಿ ಆಲ್ಮೋಸ್ಟ್ ತುಂಬ ಸಾರಿ ಶೇರ್ ಮಾಡಿದ್ದೀನಿ. ಸೊ ಈಸಿ ಮಾಡೋ ಅಂಥದ್ದು ಉಪ್ಪಿನಕಾಯಿ ಇದು, ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಈ ಸಾರಿನೂ ಶೇರ್ ಮಾಡ್ತೀನಿ ನಾನು. ಒಂದೊಂದು ತಿನ್ನೋಕೆ ಇಟ್ಕೊಂಡು ಇನ್ನೊಂದನ್ನು ಉಪ್ಪಿನಕಾಯಿ ಹಾಕೋಣ ಅಂತ 2 ತೊಗೊಂಡು ಬಂದೆ. 60 ರೂಪಾಯಿ, ಟೋಟಲ್ 80 ರೂಪಾಯಿ ಹೇಳಿದ್ದು. ಒಂದಕ್ಕೆ 40 ರೂಪೀಸು. ನಾನಿಲ್ಲ ಕೊಡಿ ಅಂತ ಹೇಳಿ ಅಲ್ಲೇ ನಿಂತ್ಕೊಬಿಟ್ಟಿದೆ ಸ್ವಲ್ಪ ಹೊತ್ತು. ಆಮೇಲೆ ಕೊಟ್ಟರು. ಏನು ಮಾಡೋದಪ್ಪ, ಎಲ್ಲಾದರೂ ರೇಟು ಜಾಸ್ತಿ, ಬಟ್ ತಿನ್ನೋಕ್ಕೂ ಆಸೆ ಇರುತ್ತೆ ನಮಗೆ. ಏನು ಮಾಡೋಕ್ಕಾಗಲ್ಲ. ಅದೇನೋ ಹೇಳ್ದಂಗೆ ಆಯಿತು ನಮ್ಮದು ಕತೆ. ಅದೇನೋ ನೆಂಟ್ರ ಮೇಲೂ ಪ್ರೀತಿ, ಅದೇನೋ ಹೇಳೋಕ್ಕೆ ಬದಲ್ಲ ನಂಗೆ. ಆದೆ ಹಂಗಾಗಿದೆ ಪರಿಸ್ಥಿತಿ ನಮ್ಮದು. ಅಮ್ಮ ಏನಾದರೂ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರೆ ಖುಷಿಯಿಂದ ತಿನ್ಬಿಡಿ. ಯಾಕಂದರೆ ಕೆಲವೊಂದು ಮನೆಯಲ್ಲಿ ತಿನ್ನೋದಕ್ಕೆ ಅನ್ನನೇ ಇರಲ್ಲ. ಕೆಲವೊಂದು ಮನೆಯಲ್ಲಿ ತಿಂದ ಅಂತ ಕೇಳೋದಕ್ಕೆ ಅಮ್ಮನೇ ಇರಲ್ಲ. ಕಾಣುವ ದೈವವೇ